ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ತುಂಬ ದಿನ ಆದಮೇಲೆ ಸಂಡೇ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಫರ್ದರಲ್ಲಿ ನೀವು ನೋಡ್ತಾ ಇರಿ. ಆ್ಯಟ್ ಪ್ರೆಸೆಂಟ್ ನಾನು ಅಂದ್ಕೊಂಡಿರೋದು ಒಂದು ಮಾಲ್ಗೆ ಹೋಗಬೇಕು, ಇನ್ನೊಂದು ಲಾಸ್ಟ್ ಟೈಮ್ ಹೇಳಿದ್ದೆ ಓಮ್ ಕಲೆಕ್ಷನ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ಏನೂ ತೋರಿಸಿರಲಿಲ್ಲ, ಲೈಕ್ ಅಲ್ಲಿ ಏನೇನು ಸಿಗುತ್ತೆ ಅಂತ. ಬಟ್ ಪ್ರಾಬಬ್ಲಿ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅಲ್ಲೋ ಇದ್ದರೆ ಒಳಗಡೆ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದೊಂದು ರ್ಯಾಂಡಮ್ ಸಂಡೇ ವ್ಲಾಗು. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ಒಬ್ವಿಯಸ್ಲಿ ಇಲ್ಲೆಲ್ಲ ಮಕ್ಕಳಿದ್ದಾರೆ, ಅವರೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಹಿಂಗೆ ರೆಡಿ ಆಗಿದ್ದೀನಿ ನಾನು. ನಂಗೆ ಯಾಕೆ ನೋಡು ಈ ಹೇರ್ ಸ್ಟೈಲ್ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ. ಮೋರ್ ದೆನ್ 15 ಡೇಸಿಂದ ಇದ್ದೇ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಹಿಂಗೊಂದು ಕಲರ್ ಕ್ಲಿಪ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ಆ್ಯಸ್ ಯೂಶ್ವಲ್ ಹೊರಗಡೆ ವ್ಲಾಗ್ ಅಂದರೆ ವಾಯ್ಸ್ ಓವರೇ ಕೊಡಬೇಕು. ಈ ಹುಡುಗಿ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಅಕ್ಷಿತಾ ಅಂತ ನಮ್ಮ ಮನೆಗೆ ಬರ್ತಾ ಇರ್ತಾಳೆ. ಅವಾಗವಾಗ ಏನಾದರೂ ಆಟ ಆಡೋಕ್ಕೆ ಇಲ್ಲ ಸುಮ್ಮನೆ ಅಂತ ಬರ್ತಾ ಇರ್ತಾಳೆ. ಎನಿವೇ ನಾವು ಆಟೋಲ್ಲಿ ಹೋಗೋದು, ಇಬ್ಬರೇ ಯಾಕೆ ಹೋಗೋದು, ಅವಳನ್ನೂ ಕರ್ಕೊಂಡು ಹೋಗೋಣ ಅಂತ ಅಂದರು ನಮ್ಮಮ್ಮ. ಅವಳು ಹೊರಗಡೆ ಎಲ್ಲ ನೋಡ್ದಂಗೆ ಆಗುತ್ತೆ ಅಂತ ಅವಳನ್ನ ಕರ್ಕೊಂಡು ಹೋಗ್ತಿದ್ವಿ. ಆ್ಯಕ್ಚುಲಿ ಏನಂದರೆ ನಾವು ಬಂದಿರೋ ಟೈಮ್ 10:30, ಇಲ್ಲಿ ತೆಗಿಯೋದೇ 11 o'clockಗಂತೆ. ಫಸ್ಟ್ ಟೈಮ್ ಅನಿಸುತ್ತೆ ಎಷ್ಟು ಬೇಗ ಬಂದಿರೋದು, ನನಗೂ ಗೊತ್ತಿಲ್ಲ. ಸೊ ಇವತ್ತು ಗೊತ್ತಾಯ್ತಲ್ಲ, ಸೊ ನೆಕ್ಸ್ಟ್ ಟೈಮಿಂದ 11 ಮೇಲೆ ಬರಬೇಕು. ಸೊ ನಿಮಗೆ ಯಾರಿಗಾರು ಅಪ್ಡೇಟ್ ಬೇಕಿದ್ರೆ ಜಸ್ಟ್ ತಿಳ್ಕೊಳ್ಳಿ. ಓಮ್ ಕಲೆಕ್ಷನ್ ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲಿ ಇದೆಯಲ್ಲ, ಅದು 11 o'clock ಹೋಗೋಣ. ಇವಾಗ 1 hour ಆಚೆ ಕೂತ್ಕೊಂಡು ಹೋಗ್ಬೇಕು. ಈ ವ್ಲಾಗ್ ಸಿಕ್ಕಾಪಟ್ಟೆ ಹಳೇದು, ದೀಪಾವಳಿಗೂ ಮುಂಚೆದು. ಬಟ್ ನನಗೆ ಎಡಿಟ್ ಮಾಡೋಕ್ಕಿದ್ದು ಟೈಮೇ ಇಲ್ದಿರ ಇದನ್ನು ಅಪ್ಲೋಡೇ ಮಾಡಿಲ್ಲ. ಆ್ಯಕ್ಚುಲಿ ಟೈಮ್ ಇಲ್ಲ ಅನ್ನೋದಕ್ಕಿಂತ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದ್ದು. ವೆದರ್ ಚೇಂಜ್ ಆಗಿರೋದಕ್ಕೂ ಏನೋ ಮೋರ್ ದೆನ್ 15 ಡೇಸಿಂದ ನಂಗೆ ಸರಿಯಾಗಿ ಹುಷಾರೇ ಇಲ್ಲ, ವಾಯ್ಸೇ ಕೊಡೋಕ್ಕಾಗ್ತಾಯಿಲ್ಲ. ಲೈಕ್ ಈಗಲೂ ನೀವು ಅಬ್ಸರ್ವ್ ಮಾಡಿದ್ರೆ ಈಗಲೂ ಕೋಲ್ಡ್ ಇದೆ, ಕಾಫಿ ಇದೆ. ಬಟ್ ಇಟ್ಸ್ ಓಕೆ, ನಾ ಎಂಡ್ ಆಫ್ ದ ಡೇ ನಾನು ಬ್ಲಾಗ್ ಅಪ್ಲೋಡ್ ಮಾಡಲೇಬೇಕು. ನೆಕ್ಸ್ಟ್ ವೀಡಿಯೋ ಮಾಡ್ಕೊಳ್ಬೇಕು ಅಂದರೆ ನಾನು ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಾ ಹೋಗಬೇಕು. ಅದಕ್ಕಾಗಿ ಓಕೆ 11:30ಗೆ ಏನೋ ಸ್ಟೋರ್ ಓಪನ್ ಆಯಿತು. ಸೊ ಅದಾದಮೇಲೆ ನಾವು ಒಳಗಡೆ ಹೋದ್ವಿ. ಸೊ ನೀವು ನೋಡ್ತಾ ಇರೋದೆಲ್ಲನೂ ಕಿಡ್ಸ್ ಸೆಕ್ಷನ್. ನಾವು ಫಸ್ಟ್ ಹೋಗ್ತಿದ್ದಂಗೆ ಗ್ರೌಂಡ್ ಫ್ಲೋರಲ್ಲೇ ಕಿಡ್ಸ್ ಸೆಕ್ಷನ್ ಇರೋದಕ್ಕೆ ನಾನು ಪ್ರತಿಯೊಂದು ಇಲ್ಲಿಂದ ತೋರಿಸ್ತಾ ಇದ್ದೀನಿ ಫಸ್ಟು. ಲೈಕ್ ಇದು ಆಲ್ಮೋಸ್ಟ್ 4 or 5, ನನಗೆ ಎಕ್ಸಾಕ್ಟಾಗಿ ಫ್ಲೋರ್ಸ್ ಗೊತ್ತಿಲ್ಲ, 4 or 5 ಇದೆ. ಇಲ್ಲಿ ನಿಮ್ಗೆ ಎಂಥ ಔಟ್ಫಿಟ್ ಬೇಕೋ ಅಂಥ ಔಟ್ಫಿಟ್ ಸಿಗುತ್ತೆ. ನಾನು ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಪುಲ್ ಓವರ್ಸು. ನಂಗೆ ನೋಡ್ತಿದ್ದಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಕಲರ್ ಕಾಂಬಿನೇಷನ್ ಆಗಲಿ, ಡಿಸೈನ್ ಆಗಲಿ. ಸೊ ಅಲ್ಲಿ ಚೆಕ್ ಮಾಡ್ತಿದ್ದೆ ಈ ಥರದಲ್ಲಿ ದೊಡ್ಡದೇನಾದರೂ ಇದನ್ನು ತೊಗೊಬೇಕಂತ. ಬಿಕಾಸ್ ನನ್ನ ಹತ್ರ ಪುಲ್ ಓವರ್ ಟೈಪೆಲ್ಲ ಏನೂ ಇಲ್ಲ. ಸೊ ನನಗೆ ಈ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು. ಲೈಕ್ ಸಿಕ್ಕಾಪಟ್ಟೆ ಗರ್ಲಿ ಆಗಿತ್ತು. ಬಟ್ ಎಂಡ್ ಆಫ್ ದ ಡೇ ನಂಗೆ ಸಿಗಲೂ ಇಲ್ಲ ಬಿಡಿ. ಸೊ ಇದೆಲ್ಲ ಕಿಡ್ಸ್ ಸೆಕ್ಷನ್ನೇ. ಸೊ ನಾನು ಡಿಸೈನ್ಸ್ ಎಲ್ಲ ನೋಡಿಸ್ತಾ ಇದ್ದೀನಿ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಸರಿಯಾಗಿ ವ್ಲಾಗೇ ಮಾಡಿಲ್ಲ. ಅಟ್ಲೀಸ್ಟ್ ಈ ಸತಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತಲೇ ನನ್ನ ನಮ್ಮಮ್ಮಂಗೆ ನೀನೇನು ಬೇಕೋ ಅದು ನೋಡ್ಕೊತಾ ಇರು, ನಾನು ವ್ಲಾಗ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಇಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲನೂ ಕಮ್ಮಿ ಪ್ರೈಸಸ್ಸೆಲ್ಲ ಹಾಕಿರ್ತಾರೆ. ಯಾಕೆ ಅಂತೆಲ್ಲ ಗೊತ್ತಿಲ್ಲ, ನೀವು ನೋಡ್ತಿರ್ಬೋದು. ಮ್ಯಾಕ್ಸು, ಟ್ರೆಂಡ್ಸು, ಝಾರಾ, ಆ ಥರ H&M ಇನ್ನು ಯಾವ್ಯಾವುದು ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಇರುತ್ತೆ. ಒಂದೊಂದಕ್ಕೆ ಒಂದೊಂದು ಪ್ರೈಸಸ್ನ ಹಾಕಿರ್ತಾರೆ. ಅಲ್ಲಿ ಒರಿಜಿನಲ್ ಪ್ರೈಸು ಇರುತ್ತೆ ಆ್ಯಂಡ್ ಔಟ್ಫಿಟ್ ಅಲ್ಲಿ ಏನು ಬೆಲೆಗೆ ಸಿಗುತ್ತೆ ಅನ್ನೋದು ಇರುತ್ತೆ. ಸೊ ಇಲ್ಲಿ ರೆಗ್ಯುಲರ್ ವೇರ್ಗೆ ಟೀ ಶರ್ಟ್ ಆಗಿರಲಿ, ಸ್ವೆಟ್ ಶರ್ಟ್ ಆಗಿರಲಿ, ಇಲ್ಲ ಫ್ರಾಕ್ಸ್ ಆಗಿರಲಿ, ಡೈಲಿ ವೇರು, ಇಲ್ಲಾಂದರೆ ಫಂಕ್ಷನ್ ಓರಿಯೆಂಟೆಡ್ ಎಲ್ಲ ಥರ ಇದೆ. ನೀವು ನೋಡ್ತಿರ್ಬೋದು ಅಲ್ಲಿ ಇಯರ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಇಯರ್ಸ್ ಮೆನ್ಷನ್ ಮಾಡಿರೋ ಕಡೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ 4 to 5, ಲೈಕ್ 1 to 2, ಆಮೇಲೆ 0 to 3 months, ಆ ಥರ ಡಿಫ್ರೆಂಟ್ ಆಗಿತ್ತು. ಈ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾರಲ್ಲ, ಹಾಗೆ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಸೊ ನಾವು ಅಷ್ಟೇ ನಮ್ಮ ಜೊತೆ ಒಂದು ಹುಡುಗಿನ ಕರ್ಕೊಂಡು ಹೋಗಿದ್ರಲ್ಲ, ಅವಳಿಗೂ ತೊಗೊಳ್ಳೋಣ ಅಂತ ಅಂದು ನಮ್ಮಮ್ಮ. ಅದಕ್ಕಾಗಿ ಹುಡುಕ್ತಾ ಇದ್ರಿ. ಆ್ಯಕ್ಚುಲಿ ಅವಳು 10+ ಅನಿಸುತ್ತೆ ಇಯರ್ಸು, ಅದಕ್ಕಾಗಿ ನೋಡ್ತಾಯಿದ್ರು. ಬಟ್ ನನಗೆ ಈ ಔಟ್ಫಿಟ್ ಇಷ್ಟ ಆಯಿತು ಅಂತ ನೋಡಿದೆ. ಸೈಜ್ ಇರಲಿಲ್ಲ, ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಚಿಕ್ಕದು. ಇದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು ಪಕ್ಕಾ ಮ್ಯಾಕ್ಸ್ ಆರ್ ಟ್ರೆಂಡ್ಸ್ ಔಟ್ಫಿಟ್ ಅಂತ. ಯಾವುದೇ ಆಗಲಿ ಕ್ವಾಲಿಟಿ ನೋಡ್ತಿದ್ದಂಗೆ ಡಿಸೈಡ್ ಮಾಡ್ಬೋದಲ್ಲ, ಹಾಗೆ ಇಲ್ಲೆಲ್ಲನೂ ಅಷ್ಟೇ ಸಿಕ್ಕಾಪಟ್ಟೆ ಡಿಸೈನ್ಸ್ ಇತ್ತು. ಶಾರ್ಟ್ಸ್ ಆಗಲಿ, ಜೀನ್ಸ್ ಆಗಿರಲಿ, ಪ್ರತಿಯೊಂದೂ. ಅವಳಿಗೆ ಏನೋ ಖುಷಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ಇದರ ನೇಮ್ ಬಂದು ಓಮ್ ಕಲೆಕ್ಷನ್ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡೇ ಇರ್ತೀರ. ಇದಕ್ಕೆ ಮುಂಚೆ ನಾನು ನೋಡಿದ್ದೆ ಟೆಕ್ಸ್ಟ್ ಮಾರ್ಟ್ ಅಂತ ಇತ್ತು ಇದರಲ್ಲಿ ಶಿವಾಜಿನಗರಲ್ಲಿ. ಅದಾದಮೇಲೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇತ್ತು. ಸೊ ಇದೊಂದು ಓಮ್ ಕಲೆಕ್ಷನು. ಇಲ್ಲೆಲ್ಲನೂ ಬ್ರ್ಯಾಂಡೆಡ್ ಬಟ್ಟೆಗಳು ಕಮ್ಮಿ ಪ್ರೈಸಸ್ ಕೊಡ್ತಾರೆ. ಹಂಗಂತ ತೀರಾ ಕಮ್ಮಿಗೂ ಕೊಡೋಲ್ಲ. ತುಂಬ ಹೈ ಬಜೆಟಲ್ಲಿತ್ತು ಅಂದರೆ ಅದರಲ್ಲಿ ಮಿನಿಮಮ್ ಹಾಫ್ ಮಾಡಿರ್ತಾರೆ, ಇಲ್ಲ 75% ಏನೋ ಆಫ್ ಮಾಡಿರ್ತಾರೆ. ಸೊ ಇಲ್ಲೆಲ್ಲ ವಾಲೆಟ್ ಇತ್ತು. ಅಂದರೆ ಏನೇನು ಸಿಗುತ್ತೆ ಅಂತ ನಾನು ತೋರಿಸೋಣ ಅಂತ ಅಂದ್ಕೊಂಡಿರೋದಕ್ಕೆ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ.
ಒಂದೊಂದು ಪ್ರೈಸಸ್ ಕೂಡ ತೋರಿಸ್ತೀನಿ. ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. 499. ಯಾಕೆಂದರೆ ನಾನು ಪ್ರತಿಯೊಂದು ಪ್ರೈಸಸ್ ನೋಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ, ವ್ಲಾಗ್ ಲೆಂತ್ ಆಗಿಬಿಡತ್ತೆ ಅಂದ್ಬಿಟ್ಟು ಏನೇನು ಸಿಗುತ್ತೆ ಅಂತ ಮಾತ್ರ ನೀಟಾಗಿ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ವಾಲೆಟ್ ಆಗಿರಲಿ, ಪರ್ಫ್ಯೂಮ್ಸ್ ಇತ್ತು, ಸುಮಾರು ಐಟಮ್ಸ್ ಇತ್ತು ಗ್ರೌಂಡ್ ಫ್ಲೋರಲ್ಲೇ. ಲೈಕ್ ಫಸ್ಟ್ ಕಿಡ್ಸು ಡ್ರೆಸ್ಸಸ್ ಮಾತ್ರ ಇತ್ತು, ಕಾರ್ನರಲ್ಲಿ ವಾಚ್ಗಳಿತ್ತು ಅಷ್ಟೆ. ಬಟ್ ಇದೇನು ಅಂಥ ಬ್ರ್ಯಾಂಡೆಡ್ ವಾಚಸ್ ಅಲ್ಲ, ಚೆನ್ನಾಗಿದ್ವು. ಆದರೆ ನೋಡೋದಕ್ಕೆ ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ಅಂದರೆ ಮೆನ್ಸ್ಗೆ ವುಮೆನ್ಸ್ಗೆ ಎಲ್ಲನೂ ಡಿಫ್ರೆಂಟ್ ಆಗಿತ್ತು. ಲೈಕ್ ನಂಗೆ ತುಂಬ ಇಷ್ಟ ಆಯಿತು ವಾಚ್ಗಳು. ಆ್ಯಂಡ್ ನಿಮ್ಗೆ ಗೊತ್ತು ನನಗೆ ವಾಚ್ ಅಂದರೆ ಎಷ್ಟು ಇಷ್ಟ ಅಂತ. ಬಟ್ ನಾನು ಏನಂದರೆ ರೆಗ್ಯುಲರಾಗಿ ಯಾವುದು ಒಂದು ಹಾಕೊತೀನಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಅದೊಂದು ನನ್ನ ಬ್ಯಾಡ್ ಹ್ಯಾಬಿಟ್ಟು. ಆ್ಯಂಡ್ ಅದಾದಮೇಲೆ ಅಲ್ಲೇ ಜೀನ್ಸ್ಗಳು ಕೂಡ ಇತ್ತು. ಬಟ್ ನನಗೆ ಯಾವ ಏಜ್ಗೆ ಅಂತ ಗೊತ್ತಿಲ್ಲ, ಸುಮ್ಮನೆ ಅಲ್ಲಿ ರ್ಯಾಂಡಮಾಗಿ ಜೀನ್ಸ್ ಇತ್ತು ಆ್ಯಂಡ್ ಶಾರ್ಟ್ಸ್ ಇತ್ತು. ಲೈಕ್ ಶಾರ್ಟ್ಸಲ್ಲೂ ಸ್ವಿಮ್ ವೇರ್ ಇತ್ತು, ಇಲ್ಲ ರೆಗ್ಯುಲರ್ ವೇರ್ ಇತ್ತು, ಆ ಥರ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಮಿಕ್ಸಿಂಗ್ ಸೈಜ್ ಅಂದರೆ ಈ ಮೇಲ್ಗಡೆಯಿಂದ ಕೆಳಗಡೆ ಎಲ್ಲ ತಂದು ಹಾಕ್ಬಿಟ್ಟಿರ್ತಾರಲ್ಲ, ಸೊ ಅದನ್ನೆಲ್ಲ ಒಂದು ಕಡೆ ಹಾಕಿರ್ತಾರೆ. ಆ ಥರ ನಾವು ಹೋದಾಗೂ ಸುಮಾರು ಜನ ಇದ್ದರು ಅಲ್ಲಿ. ಇದು ದೊಡ್ಡಬಳ್ಳಾಪುರ ರೋಡಲ್ಲಿರೋದು. ಸುಮಾರು ಜನ ಬರ್ತಾ ಇರ್ತಾರೆ. ನಾವು ಇದ್ದಂಗೆನೋ ಸುಮಾರು ಜನ ಇದ್ದರು. ನೀವು ನೋಡ್ತಿರ್ಬೋದು, ಲೈಕ್ ಕಮ್ಮಿ ಪ್ರೈಸಿಂದ ಹೈ ಪ್ರೈಸ್ವರೆಗೂ ಇರುತ್ತೆ. ನೀವು ಯಾರಿಗಾರು ಗಿಫ್ಟ್ ಮಾಡಬೇಕು ಅಂದ್ಕೊಂಡ್ರು ಆರಾಮಾಗಿ ತೊಗೋಬೋದು. ಅಂದರೆ ಇವಾಗ ಆಬ್ವಿಯಸ್ಲಿ ಎಷ್ಟೊಂದು ಜನ ಬಟ್ಟೆಗಳೇ ಅಲ್ವಾ ಗಿಫ್ಟ್ ಅಂತ ಕೊಡೋದು. ಜೀನ್ಸ್ ಆಗಿರಲಿ, ಟಾಪ್ ಆಗಿರಲಿ. ಇವಾಗ ಒಂದು ಒಳ್ಳೆ ಶೋರೂಮ್ಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಬಟ್ ಇಂಥ ಕಡೆ ಹೋದರೆ ಬಜೆಟಲ್ಲೂ ಇರುತ್ತೆ, ಬಟ್ ತುಂಬ ಚೆನ್ನಾಗೂ ಇರುತ್ತೆ. ಇಲ್ಲಿ ಒನ್ ಪೀಸ್ ಆಗಲಿ, ಮ್ಯಾಕ್ಸಿ ಆಗಿರಲಿ, ಇಲ್ಲ ಶಾರ್ಟ್ ಕುರ್ತಿ, ಲಾಂಗ್ ಕುರ್ತಿ, ಆಮೇಲೆ ಈ ಥರ ಡಿಸೈನರ್ ಔಟ್ಫಿಟ್ಗಳು ಇತ್ತು. ಇದೆಲ್ಲ ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಔಟ್ಫಿಟ್ಟು. ಬಟ್ ಇದೆಲ್ಲ ನನಗೆ ರೇಟ್ಗಳು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. 699 ಇತ್ತು, 799 ಇತ್ತು, ಆ್ಯಂಡ್ ಆಲ್ಸೋ 199 ಇತ್ತು, ಬರೀ 99 ಇತ್ತು ಹಾಗೆ. ಸೊ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ವಿತಿನ್ 10 ಇಯರ್ಸ್ ಅಷ್ಟೇ ಅನಿಸುತ್ತೆ ಎಲ್ಲ ಔಟ್ಫಿಟ್ಟು ಮೇ ಬಿ. ಸೊ ಅದಾದಮೇಲೆ ನಾವು ಅವಳಿಗೆ 2 ಡ್ರೆಸ್ ಸೆಲೆಕ್ಟ್ ಮಾಡಿದ್ರಿ. ಆ 2ರಲ್ಲಿ ಅವಳಿಗೆ ಅದೊಂದು ಇಷ್ಟ ಆಗೋಗ್ಬಿಟ್ಟು ಅದನ್ನು ಎಲ್ಲೂ ಬಿಡಲಿಲ್ಲ. ಫೈನಲಾಗಿ ಅದೇ ಕೊಡಿಸ್ಕೊಂಡ್ಳು. ಎಂಡ್ ಆಫ್ ದ ಡೇ ಅವಳಲ್ವ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಮ್ಮಮ್ಮನೂ ಅದೇ ಇರಲಿ ಬಿಡು ಅಂತ ಹೇಳಿದ್ರು. ಸೊ ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂದರೆ ಇಂಥವೆಲ್ಲ ನಾವು ಮಾಲ್ಗಳಲ್ಲೇ ನೋಡೋಕ್ಕೆ ಸಾಧ್ಯ. ಅಂದರೆ ಈ ಥರದ್ದೆಲ್ಲ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ಕ್ವಾಲಿಟಿ ಬೇಸಿಸ್ ಮೇಲೆ ನಾನು ಮಾಲಲ್ಲಿ ಸಿಗೋದಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಎಷ್ಟು ಅಂತ ನಾನು ವೀಡಿಯೋ ಮಾಡೋದು, ಲೈಕ್ ಬರೀ ನಾವು ಕೆಳಗಡೆನೇ ಇದ್ದೀವಿ, ಮೇಲೆ ಹತ್ತದಾನೆ ಇಲ್ಲ ಅಂತ ಅನ್ಕೊತಿದ್ದೆ. ಸೊ ಅದಾದಮೇಲೆ ನಾವು ಮೇಲೆ ಹೋಗೋಣ ಅಂದ್ಕೊಂಡ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ರಿಸೆಪ್ಷನ್ಗೆಲ್ಲ ಹಾಕ್ಕೊಳ್ಳೋ ಅಂಥ ಔಟ್ಫಿಟ್ಗಳು ಕೂಡ ಸಿಗುತ್ತೆ, ಲೈಕ್ ಗಾಗ್ರಾ ಆ ಥರ ಎಲ್ಲನೂ. ಆ್ಯಂಡ್ ಇದೆಲ್ಲ ಜಾಕೆಟ್ಸು. ಬಟ್ ನಂಗೆ ಈ ಥರದ್ದು ಒಂದು ತೊಗೊಬೇಕು ಅಂತ ಆಸೆ ಇತ್ತು. ಬಟ್ ಅದೇನೋ ಜಾಕೆಟ್ಸ್ ನನಗಿಂತ ದಪ್ಪ ಫೀಲ್ ಆಗುತ್ತೆ ಅಂತ ನಾನು ಇದುವರೆಗೂ ಒಂದು ಪರ್ಚೇಸೇ ಮಾಡಿಲ್ಲ. ನಂಗೊಂದೆರಡು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಔಟ್ಫಿಟ್ಟು. ಬಟ್ ಏನಂದರೆ ಅದು ನೋಡಿ ಇಲ್ಲಿ ಸೊಂಟ ಹತ್ರ ಸ್ಲಿಟ್ಟೆಲ್ಲ ಬರುತ್ತೆ, ಓಕೆ ಅಂಥದ್ದೆಲ್ಲ ಹಾಕ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ತೋರಿಸ್ತೀನಿ, ಅದು ಕೂಡ ಮುಂದೆ ಎಲ್ಲೋ ಇದೆ. ಆ್ಯಂಡ್ ಇದು ಫಸ್ಟ್ ಫ್ಲೋರಲ್ಲಿ ಅನಿಸುತ್ತೆ, ಗೊತ್ತಿಲ್ಲ. ಆ್ಯಂಡ್ ಮೆನ್ಸ್ಗೇ ಸೆಕೆಂಡ್ ಫ್ಲೋರ್ ಅವ್ರ ಫಸ್ಟ್ ಫ್ಲೋರಲ್ಲಿದೆ, ಮತ್ತು ವುಮೆನ್ಸ್ಗೆ ಒಂದು ಫ್ಲೋರ್ ಇದೆ. ಆರಾಮಾಗಿ ನಾವು ಕೇಳಿಕೊಂಡು ಲಿಫ್ಟಲ್ಲಿ ಹೋಗ್ಬೋದು. ಲೈಕ್ ಲಿಫ್ಟಲ್ಲಿ ಇರ್ತಾರೆ, ಅವರೇ ಹೇಳ್ತಾರೆ ಎಲ್ಲಿ ಹೋಗ್ಬೇಕಂತ. ಇಲ್ಲ ನಾವೇ ನೋಡ್ತೀವಿ ಒಂದೊಂದು ಫ್ಲೋರು ಅಂದ್ರೆ ನೀವು ಹಾಗೆ ಹೋಗ್ಬೋದು. ಸೊ ನಿಮ್ಮಲ್ಲೂ ಯಾರಾದರೂ ಈ ಶಾಪ್ನ ವಿಸಿಟ್ ಮಾಡಿದರೆ ನಿಮ್ಗೆ ಏನು ಇಷ್ಟ ಆಯಿತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ನನ್ನ ವ್ಲಾಗ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಟೇಕ್ ಎ ಮೂಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ನಾನು ಯಾವುದಾದ್ರು ಪ್ಲೇಸ್ನ ವಿಸಿಟ್ ಮಾಡಿ ನಿಮಗೆ ರಿವ್ಯೂ ಮಾಡಬೇಕು ಅಂತ ಇದ್ದರೂ ಹೇಳಿ, ನಾನು ಆ ಪ್ಲೇಸ್ನ ವಿಸಿಟ್ ಮಾಡಿ ರಿವ್ಯೂ ಮಾಡಿ ಹೇಳ್ತೀನಿ. ಲೈಕ್ ಏನಾದರೂ ಶಾಪಿಂಗ್ ಮಾಡೋ ಅಂಥದ್ದು, ಇಲ್ಲ ಯಾವ್ದಾದ್ರು ಪ್ಲೇಸ್ ಪರ್ಟಿಕ್ಯುಲರಾಗಿ ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ, ನಾನು ಹೇಳೋದ್ನಲ್ಲ ಅವಾಗೇ ಇದೆ, ನನಗೆ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಇಷ್ಟ, ತೊಗೋಬೇಕು ಅಂದ್ಕೊಂಡೆ. ಬಟ್ ಅದು ಸೊಂಟ ಹತ್ರ ವೀಕ್ ಕಟ್ ಬರುತ್ತಲ್ಲ ಆ ಥರ ಬಂದಿತ್ತು, ಅದಕ್ಕೆ ತೊಗೊಂಡಿಲ್ಲ. ಆ್ಯಂಡ್ ಇದು ವುಮೆನ್ ಸೆಕ್ಷನ್ನು, ಅಂದರೆ ಲೇಡೀಸ್ ಸೆಕ್ಷನ್ನು. ಸೊ ಡಿಸೈನರ್ ಪಾರ್ಟಿ ವೇರ್ ಎಲ್ಲ ಥರ ಸಿಗುತ್ತೆ ಇಲ್ಲಿ. ಬಟ್ ಏನಂದರೆ ಈ ಥರ ಜಿಗಿಲೆಲ್ಲ ನಾನು ಹಾಕ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಏನಂದರೆ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ಯಾಕಂದರೆ ಅಷ್ಟು ಇರುತ್ತೆ ಅಲ್ಲಿ, ಅಷ್ಟರಲ್ಲಿ ಸಿಗೋದೇ ಕಷ್ಟ. ಒಂದು ಪೀಸ್ ಒಂದೇ ಸಿಗೋದು, ಮೇ ಬಿ 2ನೇ ಸಿಗಬೇಕು ಅಂದರೂ ಸಿಕ್ಕಾಪಟ್ಟೆ ಹುಡುಕಬೇಕು. ಮೇ ಬಿ ಸಿಗ್ಬೋದೇನೋ, ನನಗೂ ಗೊತ್ತಿಲ್ಲ. ಬಟ್ ಸುಮಾರು ಸತಿ ನಾನೇ ಟ್ರೈ ಮಾಡಿದ್ದೀನಿ, ಸಿಕ್ಕಿಲ್ಲ. ಬಟ್ ಇಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ, ಆಪ್ಷನ್ಸ್. ಲೈಕ್ ಲೇಡೀಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೈಕ್ ಅವ್ರಿಗೆ ಇವಾಗ ಯಾವ್ಯಾವ ಥರ ಟ್ರೆಂಡಿಂಗ್ ಟಾಪ್ಸ್ ಇರುತ್ತೋ, ಬಾಟಮ್ಸ್ ಇರುತ್ತೋ, ಪ್ರತಿಯೊಂದು ಇದ್ದು ಅಲ್ಲಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಲೈಕ್ ಒಂದಕ್ಕಿಂತ ಒಂದು. ಬಟ್ ಏನಂದರೆ ಈ ನಡುವೆ ನನ್ನ ಸ್ಯಾರಿ ಜಾಸ್ತಿ ಉಡ್ತಿರೋದ್ರಿಂದ ನನಗೆ ಡ್ರೆಸ್ಗೆ ಅಷ್ಟು ಇನ್ವೆಸ್ಟ್ ಮಾಡಬೇಕಂತ ಅನಿಸಿಲ್ಲ. ಬಿಕಾಸ್ ಡ್ರೆಸ್ ನನ್ನ ಹತ್ರ ಸುಮಾರಿದೆ,
ಅದಕ್ಕೆ ಲೈಕ್ ಇವಾಗ ನಾನೆಲ್ಲ ಸ್ಯಾರಿ ಕೊಂಡ್ಕೊತಾ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ 2 ಡೇಸ್ ಬ್ಯಾಕ್ ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಶ್ರೀರಾಮ್ಪುರದ್ದು, ಏನೇನು ಸಿಗುತ್ತೆ ಅಂತ ಮಾತ್ರ ತೋರಿಸಿದ್ದೆ. ಆ ವ್ಲಾಗ್ ತುಂಬ ಚೆನ್ನಾಗಿ ರನ್ ಆಗ್ತಿದೆ. 2 ಡೇಸಲ್ಲೇ 4K ಪ್ಲಸ್ ವ್ಯೂಸ್ ಆಗ್ತಾಯಿದೆ. ಏನೇನು ತೊಗೊಂಡೆ ಅಂತ ತೋರಿಸ್ಬೇಕಂತ ಅಂದ್ಕೊಂಡಿರಲಿಲ್ಲ ನಾನು, ಸೊ ಅದಕ್ಕಾಗಿ ನಾನು ವ್ಲಾಗ್ ಮಾಡಿಲ್ಲ. ಆ್ಯಂಡ್ ಅದೆಲ್ಲ ಸ್ಟಿಚಿಂಗ್ ಕೂಡ ಕೊಟ್ಬಿಟ್ಟಿದ್ದೀನಿ. ಅದು ಮತ್ತೆ ನಾನು ರಿಟರ್ನ್ ತೊಗೊಂಡಿದ್ದ ತಕ್ಷಣ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಸಾರಿ ಫಾರ್ ದ ಡಿಲೇ, ನನಗೆ ಗೊತ್ತಿಲ್ಲ ಜನಕ್ಕೆ ಅಷ್ಟೊಂದು ಇಷ್ಟ ಆಗುತ್ತೆ ವ್ಲಾಗು, ಸೊ ನಾನು ಕಂಟಿನ್ಯೂಟಿ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ. ಅದಕ್ಕಾಗಿ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದೆಲ್ಲ ಬಂದಿದ ತಕ್ಷಣ ನಾನು ವ್ಲಾಗ್ನ ಮಾಡ್ತೀನಿ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಕುರ್ತಿ ಇದೆ, ಕುರ್ತಿ ಸೆಟ್ಸ್ ಇದೆ, ಆ್ಯಂಡ್ ದುಪ್ಪಟ್ಟ ಎಲ್ಲ ಬರುತ್ತಲ್ಲ ಹಾಗೆ ಇದೆಲ್ಲ. ಆ್ಯಂಡ್ ಆಲ್ಸೋ ಶೋಲ್ಡರಲ್ಲೂ ಅಷ್ಟೇ, ಇವಾಗ ಮಾಡ್ರನ್ ಗರ್ಲ್ಸು 1 ಸ್ಲಿಟ್ ಇರೋಂಥದ್ದು ಹಾಕ್ಕೊಬೇಕು ಅಂದ್ಕೊತಾರಲ್ವ, ಆ ಥರ ಇತ್ತು. ಸ್ಲೀವ್ಲೆಸ್ ಇತ್ತು, ಫುಲ್ ಲೆಂತ್ ಇತ್ತು, ಡಿಫ್ರೆಂಟ್ ಆಪ್ಷನ್ ಇದೆ ಇಲ್ಲಿ ಕೂಡ. ಆ್ಯಂಡ್ ಆಲ್ಸೋ ನಾನು ಲಾಸ್ಟ್ ಟೈಮ್ ಇಲ್ಲಿ ಅಬ್ಸರ್ವ್ ಮಾಡಿರಲಿಲ್ಲ ಲೈಕ್ ಹೋಮ್ ಡೆಕೋರ್ ಕೂಡ ಸಿಗುತ್ತೆ ಅಂತೆಲ್ಲ. ಸೊ ಈ ಸತಿ ಹೆಂಗೆ ಹೋಗಿದ್ವಲ್ಲ, ಟೈಮ್ ಕೂಡ ಇತ್ತು ಅಂತ ಎಲ್ಲ ನೋಡ್ತಾ ಇದ್ದೀನಿ. ಇಲ್ಲೇನಂದರೆ ಬೆಡ್ ಸ್ಪ್ರೆಡ್ ಸಪ್ರೇಟ್ ಆಗಿದೆ, ಪಿಲ್ಲೋ ಕವರ್ ಸಪ್ರೇಟ್ ಆಗಿದೆ, ಆ್ಯಂಡ್ ಸುಮಾರು ಐಟಮ್ಸ್ ಪಿಲ್ಲೋ ಅಲ್ಲೂ ಇತ್ತು, ಆ್ಯಂಡ್ ಮ್ಯಾಟ್ಸ್ ಇತ್ತು. ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ನಾನು ಲಾಸ್ಟ್ ಟೈಮ್ ಇದೆಲ್ಲ ಏನೂ ನೋಡಿರಲಿಲ್ಲ, ಈ ಸಲ ನೋಡಿದೆ ಅಷ್ಟೇ. ಆ್ಯಂಡ್ ನಾನು ಹೇಳಿದ್ನಲ್ಲ ಪಿಲ್ಲೋಸ್ ಅಂತ, ಇದು ರೌಂಡಲ್ಲಿ ಇತ್ತು, ಸ್ಕ್ವೇರಲ್ಲಿ ಇತ್ತು, ಸಿಕ್ಕಾಪಟ್ಟೆ ಆಪ್ಷನ್ ಇತ್ತು ಪಿಲ್ಲೋಸಲ್ಲಿ. ಇದು ಮೇ ಬಿ 199 ಆರ್ 149 ಆ ಥರ ಇತ್ತು. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಆ ಥರ ತೆಗ್ದಾಕೋ ಹಂಗೇನಿರಲಿಲ್ಲ. ಆ್ಯಂಡ್ ಇದೆಲ್ಲ ನೀವು ಅಬ್ಸರ್ವ್ ಮಾಡಿದ್ದೆ, ರೀಸೆಂಟಾಗಿ ದಸರಾಗೆ ಗಿಫ್ಟ್ಸ್ ಎಲ್ಲ ಕೊಡ್ತಾರಲ್ಲ, ಲೈಕ್ ಕನ್ಯೆ ಪೂಜೆ ಅಂತ ಮಾಡಿದಾಗ ಅವರೆಲ್ಲ ಈ ಥರದಲ್ಲೂ ಕೊಟ್ಟಿದ್ರು. ಲೈಕ್ ನಮ್ಮ ಮನೆ ಹತ್ರ ಮಕ್ಕಳೆಲ್ಲ ಅವರು ಈ ಥರ ಎಲ್ಲ ಇಟ್ಕೊಂಡು ಹೋಗ್ತಿರೋದು ನೋಡಿದ್ದೆ. ಆ್ಯಂಡ್ ಇದು ನೋಡ್ತಿದ್ದಂಗೆ ನಾನು ಅಂದ್ಕೊಂಡೆ ಪೂಜೆಗೆ ಚೆನ್ನಾಗಿರುತ್ತೆ, ಇದು ತೊಗೊಂಡು ಹೋಗಬೇಕು ಅಂತ. ಬಟ್ ನಂಗೆ ಇಷ್ಟ ಆಗಿದ್ದ ಐಟಮ್ ಬಂದು ಸ್ವಲ್ಪ ಕಲರ್ ಚೆನ್ನಾಗಿರಲಿಲ್ಲ, ಆ್ಯಂಡ್ ಸ್ವಲ್ಪ ಬ್ರೋಕ್ ಆಗಿತ್ತು ಅಂತ ನಾನು ತೊಗೊಂಡಿಲ್ಲ. ಆ್ಯಂಡ್ ಇಲ್ಲೆಲ್ಲ ಕಿಚನ್ ಐಟಮ್ಸ್ ಕೂಡ ಸುಮಾರು ಆಪ್ಷನ್ ಇತ್ತು. ಸೊ ಇನ್ನೇನು ತೊಗೊಬೇಕು ಅಂದ್ಕೊಂಡಿರಲಿಲ್ಲ, ನಾನು ಸುಮ್ಮನೆ ಒಂದು ಡ್ರೆಸ್ ತೊಗೊಬೇಕಂತ ಹೋದೆ. ಸಿಕ್ಕಾಪಟ್ಟೆ ಚೆನ್ನಾಗಿರೋದು 2 ಔಟ್ಫಿಟ್ ಸಿಕ್ತು ನನಗೆ. ಸೊ ನಾನು ಏನೇನು ತೊಗೊಂಡಿದ್ದೀನಿ ರೀಸೆಂಟಾಗಿ ಅಂತೆಲ್ಲ ನಾನು ಪಕ್ಕ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಿಕಾಸ್ ಇದೆಲ್ಲ ಕಂಟಿನ್ಯೂಟಿ ಮಾಡೋಕ್ಕೆ ನಾನು ಒಂದೊಂದು ಶಾಪಲ್ಲಿ ಇಲ್ಲ ಒಂದೊಂದು ಶಾಪಿಂಗಲ್ಲಿ ಒಂದು 2-3 ಪ್ರಾಡಕ್ಟ್ ಅಷ್ಟೇ ಸಿಕ್ಕಿರೋದ್ರಿಂದ ನಾನು ಏನೇನು ತೊಗೊಂಡೆ ರೀಸೆಂಟಾಗಿ 1 ಮಂತಲ್ಲಿ ಅಂತ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ ಇಲ್ಲಿ ಹ್ಯಾಂಡ್ ಬ್ಯಾಗ್ಗಳು, ಆಮೇಲೆ ನೆಕ್ ಸೆಟ್ಗಳು, ಆ ಥರ ಏನೇನೋ ಇತ್ತು. ಬಟ್ ನಾನು ಏನೂ ತೊಗೊಂಡಿಲ್ಲ. ಬಿಕಾಸ್ ನಿಮಗೆ ಗೊತ್ತು ನಾನು ಎಷ್ಟು ಬ್ಯಾಗ್ ಪರ್ಚೇಸ್ ಮಾಡ್ತೀನಿ ಅಂತ. ನಂಗೆ ಒಂದೊಂದು ಸತಿ ಅನಿಸುತ್ತೆ ಇಷ್ಟೊಂದು ಬ್ಯಾಗ್ ಬೇಕಾ ಅಂತ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ನಾನು ಯಾವುದು ಒಂದು ತಗ್ಲಾಕೊಂಡು ಹೋಗ್ತಾ ಇರ್ತೀನೋ ಯಾವಾಗೂ ಅದೇ ಹಿಡ್ಕೊತೀನಿ. ಎಷ್ಟು ಬ್ಯಾಗ್ ತೊಗೊಂಡ್ರು ನಾನು ಯೂಸ್ ಮಾಡೋದೇ ಒಂದು ಎಂಡ್ ಆಫ್ ದ ಡೇ. ಸೊ ಮುಗೀತು ಶಾಪಿಂಗ್ ಎಲ್ಲ. ಅದಾದಮೇಲೆ ಬಿಲ್ಲಿಂಗ್ ಕೌಂಟ್ರಿಗೆ ಹೋದ್ರಿ. ಸೊ ಇದೆಲ್ಲ ನಾವು ತೊಗೊಂಡಿದ್ದು ಔಟ್ಫಿಟ್ಗಳು. ಸೊ ಅದಾದಮೇಲೆ ನಾವು ಮಾಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರಿ. ಅದಕ್ಕಾಗಿ ಇನ್ನೇ ನಾವು RMZ ಮಾಲ್ಗೆ ಹೋದ್ರಿ. ಬಿಕಾಸ್ ನಾವು ಜನರಲಿ ಇದೇ ಮಾಲ್ಗೆ ಜಾಸ್ತಿ ಹೋಗೋದು. ಹತ್ರ ಇರೋದಕ್ಕೋ ಇಲ್ಲ ನಮ್ಗೆ ಇಷ್ಟ ಅಂತಲೇ ಗೊತ್ತಿಲ್ಲ, ಇದೇ ಹೋಗೋದು. ಆ್ಯಂಡ್ ಅಲ್ಲಿ ನಮ್ಗೆ ಗೊತ್ತಿರೋ ಒಬ್ಬರು ಅಕ್ಕ ಕೂಡ ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿ ಖುಷಿ ಆಯಿತು. ಆ್ಯಂಡ್ ನಾನು ಹೇಳಿದ್ನಲ್ಲ ಈ ವಿಡಿಯೋ ಸಿಕ್ಕಾಪಟ್ಟೆ ಹಳೇದು ಅಂತ. ಆ ಟೈಮಲ್ಲಿ ದೀಪಾವಳಿ ಇದ್ದಿದ್ದರಿಂದ ಎಲ್ಲ ಕಡೆ ದೀಪಗಳನ್ನ ಇಟ್ಟಿದ್ರು, ಅಂದರೆ ಲೈಟ್ಸ್ ಬರುತ್ತಲ್ಲ ಆ ಥರ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಮುಂದೆ ಕೂಡ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಕ್ ಯಾವುದಾದ್ರು ಫೆಸ್ಟಿವಲ್ ಇದೆ ಅಂದರೆ ಮಾಲ್ಗಳಲ್ಲಿ ಅದು ನೋಡೋದೇ ಖುಷಿ ಅಲ್ವಾ, ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ. ನಾನು ಯಾವುದೋ ರೀಲ್ಸಲ್ಲೆಲ್ಲನೂ ನೋಡಿದ್ದೆ, ಒರೈನ್ ಮಾಲಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಆ ಥರ ನಾವು ಇಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ವಿ. ಸೊ ಇವಳಿಗೆ ಏನೋ ಖುಷಿ ಆಗ್ತಿತ್ತು ಮಾಲ್ಗೆಲ್ಲ ಬಂದಿದ್ದು, ಫಸ್ಟ್ ಟೈಮ್ ಅವಳು ಬಂದಿರೋದು. ಸೊ ಅದಕ್ಕಾಗಿ ಕೇಳ್ತಿದ್ಲು, ಅಕ್ಕ ಇದೇನು ಅಕ್ಕ ಅದೇನು ಅಂತ. ನಾವರೇ ಜನರಲಾಗಿ ಹೋಗ್ತಾನೆ ಇರ್ತೀವಿ. ಬಟ್ ನಮ್ಮ ಮಮ್ಮಿಗೂ ಇಷ್ಟ, ಯಾರು ನೋಡಿರಲ್ಲ ಅಂತ ಇರ್ತಾರಲ್ಲ ಅವರೇನ, ನೀವು ಯಾವಾಗೂ ಹೋಗ್ತಿರಲ್ಲ ಆಂಟಿ, ನೀವು ಯಾವಾಗೂ ಹೋಗ್ತಿರಲ್ಲ ಅಂದರೆ ಅಷ್ಟೇ ಫಿಕ್ಸ್. ಇನ್ನು ನೆಕ್ಸ್ಟ್ ವೀಕ್ ನಾವು ಹೋದಾಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಡೆಕೋರೇಷನ್ ಎಲ್ಲ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂದೊಂದು ಸತಿ ಒಂದೊಂದು ಥರ ಕಾನ್ಸೆಪ್ಟ್ ಇರುತ್ತೆ. ನೀವು ನೋಡ್ಬೋದು, ಇದು ಮೇಲ್ಗಡೆಯಿಂದ ನೋಡ್ತೀರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈವ್ನಿಂಗ್ ಹೋಗಿರಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎನಿವೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಸ್ವಲ್ಪ ಗೇಮ್ಸ್ ಆಡೋಣ ಅಂದ್ಕೊಂಡ್ರಿ. ಎಂಡ್ ಆಫ್ ದ ಡೇ ನಾವು ಮಾಲ್ಗೆ ಹೋಗೋದೇ ಒಂದು ನಾನ್ ವೆಜ್ ತಿನ್ನಬೇಕು ಅಂತ, ಅಂದರೆ KFCಗಾಗಿ, ಇನ್ನೊಂದು ಗೇಮ್ಸ್ ಆಡಬೇಕು ಅಂತ. ಸೊ ಅಷ್ಟೇ, ಲೈಕ್ ಕರ್ಕೊಂಡು ಹೋಗಿದ್ವಲ್ಲ ಅಂತ ಅವಳನ್ನೂ ಸ್ವಲ್ಪ ಆಟ ಆಡಿಸಿದ್ವಿ. ಅದಾದಮೇಲೆ ನಮ್ಮಮ್ಮನೂ 1-2-3 ಆಟ ಆಡಿದ್ರು. ಯಾಕೆಂದರೆ ನಾನು ಯಾವುದೇ ಆಟ ಆಡಿದ್ರು ನಂಗೆ ಯಾರೂ ವೀಡಿಯೋನೇ ಸರಿಯಾಗಿ ಮಾಡ್ಕೊಳ್ಳಲ್ಲ, ಅದಕ್ಕೆ ನನ್ನ ವೀಡಿಯೋ ಎಲ್ಲೂ ಇರೋದಿಲ್ಲ. ಅದಾಗಿದ ತಕ್ಷಣ ನಾವು ಬರ್ಗರ್ ಕಿಂಗ್ ಹೋದ್ರಿ. ಬಿಕಾಸ್ ನಮ್ದು ಆಲ್ರೆಡಿ ಟಿಫನ್ ಆಗಿತ್ತು. ಸೊ ಅದಕ್ಕೆ ಯಾರಿಗೂ ಏನು ಬೇಡ ಅಂತ ಅಂದರು. ಓಕೆ ಹಂಗೆ ಹೋದರೆ ಏನು ಚಂದ ಅಂದ್ಬಿಟ್ಟು ನಾನು ಈ ಥರ 4 ವಿಂಗ್ಸ್ ಬರೋದು ಅಂತ ತೊಗೊಂಡು ಇವ್ರಿಗೆಲ್ಲ ಐಸ್ ಕ್ರೀಮ್ ಕೊಡಿಸಿದೆ ಅಷ್ಟೇ. ಆಮೇಲೆ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್.